ನಮಸ್ಕಾರ. ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಭಾರತೀಯ ರಿಸರ್ವ್ ಬ್ಯಾಂಕ್ 90 ವರ್ಷಗಳನ್ನು ಪೂರೈಸಿದೆ. ಮಾರ್ಚ್ನಲ್ಲಿ ಸಂಗ್ರಹ ಆಗಿರುವ ಒಟ್ಟು ಜಿಎಸ್ಟಿಯ ಮೊತ್ತ ಎಷ್ಟು? ಟೋಲ್ ನೀತಿಯಲ್ಲಿ ಏನಾದರೂ ಬದಲಾವಣೆಯನ್ನ ಮಾಡಲಾಗುತ್ತಿದೆಯಾ? ಈ ಎಲ್ಲ ಸುದ್ದಿಗಳ ಜೊತೆಗೆ ಪರ್ಸನಲ್ ಫೈನಾನ್ಸ್ ಮತ್ತು ಬಿಸಿನೆಸ್ ಸುದ್ದಿಗಳು ಕೂಡ ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. 90 ರೂಪಾಯಿ ನಾಣ್ಯ ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿ. ರಿಸರ್ವ್ ಬ್ಯಾಂಕ್ 90 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಏಪ್ರಿಲ್ 1ರಂದು 90 ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ. ದೇಶದಲ್ಲಿ ಪ್ರಥಮ ಬಾರಿಗೆ 90 ರೂಪಾಯಿಯ ನಾಣ್ಯ ಬಿಡುಗಡೆಯಾಗಿದೆ. ಈ ನಾಣ್ಯದ ವಿಶೇಷತೆ ಎಂದರೆ ಇದನ್ನು ಶುದ್ಧ ಬೆಳ್ಳಿಯಿಂದ ತಯಾರಿಸಲಾಗಿದೆ. ಇದಲ್ಲದೆ 40 ಗ್ರಾಂ ಬೆಳ್ಳಿ ಇದರಲ್ಲಿ ಬಳಕೆಯಾಗಿದೆ. ಈ ನಾಣ್ಯದ ಒಂದು ಬದಿಯಲ್ಲಿ ಬ್ಯಾಂಕ್ನ ಲಾಂಛನವಿದ್ದು ಇನ್ನೊಂದು ಬದಿಯಲ್ಲಿ 90 ರೂಪಾಯಿ ಎಂದು ಬರೆಯಲಾಗಿದೆ. ಭಾರತದ ಬಲಭಾಗದಲ್ಲಿ ಹಿಂದಿ ಮತ್ತು ಎಡಭಾಗದಲ್ಲಿ ಭಾರತ ಎಂದು ಬರೆಯಲಾಗಿದೆ. ಲಾಂಛನದ ಕೆಳಗೆ RBI at 90 ಎಂದು ಬರೆಯಲಾಗಿದೆ. ಈ ಹಿಂದೆ ಮನ್ ಕಿ ಬಾತ್ ಕಾರ್ಯಕ್ರಮದ 100ನೆಯ ಸಂಚಿಕೆ ಮುಗಿದ ಹಿನ್ನೆಲೆಯಲ್ಲಿ 100 ರೂಪಾಯಿ ನಾಣ್ಯ ಬಿಡುಗಡೆ ಮಾಡಿದ್ರು. ಸಂಸತ್ ಭವನದ ನೂತನ ಕಟ್ಟಡ ಉದ್ಘಾಟನೆಯ ಸಂದರ್ಭದಲ್ಲಿ 75 ರೂಪಾಯಿ ನಾಣ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಬಿಡುಗಡೆ ಮಾಡಿದ್ರು. ವಿಸ್ತಾರ ಏರ್ಲೈನ್ಸ್ನ 100ಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದು. ಟಾಟಾ ಗ್ರೂಪ್ ಮತ್ತು ಸಿಂಗಾಪುರ್ ಏರ್ಲೈನ್ಸ್ ಕಂಪನಿಯ ವಿಸ್ತಾರದಲ್ಲಿ ವಿಮಾನಗಳು ಭಾರೀ ಸಂಖ್ಯೆಯಲ್ಲಿ ರದ್ದಾಗುತ್ತಿವೆ. ಕಳೆದ ಕೆಲವು ದಿನಗಳಲ್ಲಿ 100ಕ್ಕೂ ಹೆಚ್ಚು ವಿಸ್ತಾರ ವಿಮಾನ ಹಾರಾಟ ರದ್ದಾಗಿದೆ. ಏಪ್ರಿಲ್ 2ರಂದು ಸಹ ಸುಮಾರು 60 ವಿಮಾನ ಹಾರಾಟ ಕ್ಯಾನ್ಸಲ್ ಆಗಿದೆ. ಸೋಮವಾರ ಸುಮಾರು 50 ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಈ ವಿಷಯದಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯ ವರದಿ ನೀಡುವಂತೆ ವಿಸ್ತಾರಕ್ಕೆ ಸೂಚನೆ ನೀಡಿದೆ. ಸಿಬ್ಬಂದಿಯ ಕೊರತೆ ಇದಕ್ಕೆ ಕಾರಣ ಎಂದು ವಿಸ್ತಾರ ಹೇಳಿದೆ. ಕಳೆದ ಕೆಲವು ದಿನಗಳಲ್ಲಿ ಸಿಬ್ಬಂದಿ ಇಲ್ಲದ್ದರಿಂದ ಹೆಚ್ಚಿನ ಸಂಖ್ಯೆಯ ವಿಮಾನಗಳು ರದ್ದಾಗಿವೆ ಮತ್ತು ವಿಳಂಬ ಆಗಿವೆ ಎಂದು ವಿಸ್ತಾರ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ನಾವು ಇದನ್ನು ಒಪ್ಪಿಕೊಳ್ಳುತ್ತೇವೆ. ಗ್ರಾಹಕರಿಗೆ ಉಂಟಾದ ಅನಾನುಕೂಲತೆಗಾಗಿ ಕ್ಷಮೆಯಾಚಿಸುತ್ತೇವೆ ಎಂದು ಅದು ಹೇಳಿದೆ. ಈಗ ನೀವು ವಿಮಾನಕ್ಕಾಗಿ ಹೆಚ್ಚು ಸಮಯ ಕಾಯಬೇಕಾಗಿಲ್ಲ. ವಿಮಾನ ಹತ್ತಿದ ನಂತರ ಹಾರಾಟ ವಿಳಂಬವಾದರೆ ಈಗ ಪ್ರಯಾಣಿಕರು ವಿಮಾನದಲ್ಲಿ ಕುಳಿತು ಹೆಚ್ಚು ಸಮಯ ಕಾಯಬೇಕಾಗಿಲ್ಲ. ವಿಮಾನಯಾನ ಕಂಪನಿಗಳು ಈಗ ಪ್ರಯಾಣಿಕರಿಗೆ ವಿಮಾನ ನಿಲ್ದಾಣದ ಎಕ್ಸಿಟ್ ಗೇಟ್ ಮೂಲಕ ಫ್ಲೈಟ್ನಿಂದ ನಿರ್ಗಮಿಸುವುದಕ್ಕೆ ಅನುಮತಿಯನ್ನ ನೀಡಬೇಕಾಗುತ್ತೆ. ವಿಮಾನಯಾನ ಸುರಕ್ಷತೆಯನ್ನ ನೋಡಿಕೊಳ್ಳುವ ಸಂಸ್ಥೆ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಹೊಸ ಸೂಚನೆಗಳನ್ನು ನೀಡಿದೆ. ವಿಮಾನ ನಿಲ್ದಾಣದಲ್ಲಿ ಜನಸಂದಣಿ ಹೆಚ್ಚಾಗಿರುವುದು ಮತ್ತು ವಿಮಾನ ವಿಳಂಬ ಆಗುತ್ತಿರುವ ಘಟನೆಗಳ ನಡುವೆ ಈ ಹೊಸ ಸೂಚನೆ ಪ್ರಕಟಿಸಲಾಗಿದೆ. ಇದರ ಪ್ರಕಾರ ಇನ್ನು ವಿಮಾನ ಹತ್ತಿದ ನಂತರ ತುಂಬಾ ಸಮಯದವರೆಗೆ ವಿಮಾನ ಹಾರಾಟ ನಡೆಸೋದಕ್ಕೆ ಸಾಧ್ಯವಾಗದೇ ಇದ್ದರೆ ಪ್ರಯಾಣಿಕರು ಬಯಸಿದರೆ ಎಕ್ಸಿಟ್ ಗೇಟ್ನಿಂದ ಹೊರಗಡೆ ಹೋಗಬಹುದು. BCAS ಮಹಾನಿರ್ದೇಶಕ ಜುಲ್ಫಿಕರ್ ಹಸನ್ ಅವರು ಸೋಮವಾರ ಏರ್ಲೈನ್ಸ್ ಮತ್ತು ವಿಮಾನ ನಿಲ್ದಾಣ ನಿರ್ವಾಹಕರಿಗೆ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದಾರೆ. ಇದು ಮಾರ್ಚ್ 30ರಿಂದಲೇ ಜಾರಿಗೆ ಬಂದಿದೆ. ಮಾರ್ಚ್ನಲ್ಲಿ 1.78 ಲಕ್ಷ ಕೋಟಿ GSTಯ ಸಂಗ್ರಹ. ಮಾರ್ಚ್ನಲ್ಲಿ ಸರಕು ಮತ್ತು ಸೇವಾ ತೆರಿಗೆಯಿಂದ ಸರ್ಕಾರ 1.78 ಲಕ್ಷ ಕೋಟಿ ರೂಪಾಯಿ ಸಂಗ್ರಹಿಸಿದೆ. ಇದು 2023-2024ರ ಆರ್ಥಿಕ ವರ್ಷದ ಎರಡನೆಯ ಅತಿದೊಡ್ಡ ಸಂಗ್ರಹ ಆಗಿದೆ. 2023ರ ಏಪ್ರಿಲ್ನಲ್ಲಿ 1.87 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಆಗಿತ್ತು. 2024ರ ಮಾರ್ಚ್ GST ಸಂಗ್ರಹ ಮಾರ್ಚ್ 2022-23ರ ಸಂಗ್ರಹಕ್ಕಿಂತ 11.5% ಹೆಚ್ಚಾಗಿದ್ದು ಹಿಂದಿನ ವರ್ಷ ಇದೇ ತಿಂಗಳಲ್ಲಿ 1.60 ಲಕ್ಷ ಕೋಟಿ ಸಂಗ್ರಹಿಸಲಾಗಿತ್ತು. ಹಣಕಾಸು ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ಈ ಮಾಹಿತಿಯನ್ನು ತಿಳಿಸಿದೆ. ಡೊಮೆಸ್ಟಿಕ್ ಟ್ರಾನ್ಸಾಕ್ಷನ್ಸ್ನಲ್ಲಿ ಶೇಕಡಾ 17.6ರಷ್ಟು ಹೆಚ್ಚಳದಿಂದಾಗಿ ತೆರಿಗೆ ಸಂಗ್ರಹದಲ್ಲಿ ಈ ಜಿಗಿತ ದಾಖಲಾಗಿದೆ. ಬೈಜೂಸ್ ಉದ್ಯೋಗಿಗಳಿಗೆ ಏಪ್ರಿಲ್ 8ರೊಳಗೆ ಮಾರ್ಚ್ ತಿಂಗಳ ಸಂಬಳ. ಬೈಜೂ ನೌಕರರು ಮಾರ್ಚ್ ತಿಂಗಳ ಸಂಬಳಕ್ಕಾಗಿ ಏಪ್ರಿಲ್ 8ರವರೆಗೆ ಕಾಯಬೇಕಾಗಿದೆ. ಕಂಪನಿಯು ಏಪ್ರಿಲ್ 1ರಂದು ಉದ್ಯೋಗಿಗಳಿಗೆ ಪತ್ರ ಬರೆದು ಈ ಮಾಹಿತಿಯನ್ನು ನೀಡಿದೆ. ಪ್ರಸ್ತುತ ಬೈಜೂಸ್ನಲ್ಲಿ 15,000ಕ್ಕೂ ಹೆಚ್ಚು ಉದ್ಯೋಗಿಗಳು ಕೆಲಸ ಮಾಡುತ್ತಿದ್ದಾರೆ. ಸೋಮವಾರವೇ ಸಂಬಳ ಸಿಗುತ್ತದೆ ಎಂದು ಎಲ್ಲ ನೌಕರರು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದರು. ಆದರೆ ಅದು ಆಗಲಿಲ್ಲ. ನಗದು ಕೊರತೆಯಿಂದ ಬಳಲುತ್ತಿರುವ ಬೈಜೂಸ್ ಈ ವರ್ಷದ ಜನವರಿಯಿಂದಲೇ ಸಕಾಲಕ್ಕೆ ಸಂಬಳ ನೀಡಲು ಪರದಾಡುತ್ತಿದೆ. ಜನವರಿ ತಿಂಗಳ ಸಂಬಳವನ್ನು ಫೆಬ್ರವರಿಯಲ್ಲಿ ನೀಡಿತ್ತು. ಆರ್ಥಿಕ ಬಿಕ್ಕಟ್ಟಿಗೆ ವಿದೇಶಿ ಹೂಡಿಕೆದಾರರು ಕಾರಣ ಎಂದು ಆರೋಪ ಮಾಡಿದೆ. ಹೆದ್ದಾರಿ ಟೋಲ್ ಸದ್ಯಕ್ಕೆ ಹೆಚ್ಚಳವಿಲ್ಲ. ಸದ್ಯಕ್ಕೆ ಜನರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೆಚ್ಚುವರಿ ಟೋಲ್ ದರ ಕಟ್ಟಬೇಕಾಗಿಲ್ಲ. ಏಪ್ರಿಲ್ 1ರಿಂದ ಜಾರಿಯಾಗಲಿರುವ ಈ ನಿರ್ಧಾರವನ್ನು ಮುಂದೂಡುವಂತೆ ಚುನಾವಣಾ ಆಯೋಗ ಸೂಚಿಸಿದೆ. ಲೋಕಸಭೆ ಚುನಾವಣೆಯ ನಂತರ ಹೆದ್ದಾರಿಯಲ್ಲಿ ಹೊಸ ಟೋಲ್ ದರಗಳನ್ನು ಜಾರಿಗೆ ತರುವುದಕ್ಕೆ NHAIಗೆ ಚುನಾವಣಾ ಆಯೋಗ ಸೂಚಿಸಿದೆ. ಸಾಮಾನ್ಯವಾಗಿ ದೇಶದ ಬಹುತೇಕ ಟೋಲ್ ರಸ್ತೆಗಳ ದರವನ್ನು ಏಪ್ರಿಲ್ 1ರಿಂದ ಹೆಚ್ಚಿಸಲಾಗುತ್ತೆ. ಈ ಬಾರಿ ಹೆದ್ದಾರಿಯಲ್ಲಿ ಟೋಲ್ ದರಗಳು ಸುಮಾರು 5% ಹೆಚ್ಚಾಗಲಿವೆ. ದೇಶದ 18ನೆಯ ಲೋಕಸಭೆಗೆ ಏಪ್ರಿಲ್ 19ರಂದು ಚುನಾವಣೆ ಆರಂಭವಾಗಲಿದ್ದು ಜೂನ್ 1ರವರೆಗೆ ನಡೆಯಲಿದೆ. ಜೂನ್ 4ರಂದು ಮತ ಎಣಿಕೆ ನಡೆಯಲಿದೆ. ಚಿನ್ನದ ಬೆಲೆಯಲ್ಲಿ ಭಾರೀ ಏರಿಕೆ. ಬುಲಿಯನ್ ಮಾರುಕಟ್ಟೆಯಲ್ಲಿ ದಾಖಲೆಯ ಅಬ್ಬರ ಮುಂದುವರೆದಿದೆ.
ಇಂದು ಏಪ್ರಿಲ್ 2ರಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಏರಿಕೆಯಾಗಿದೆ. ಎಂಸಿಎಕ್ಸ್ ಮತ್ತು ಸಿಒಎಂಇಎಕ್ಸ್ ಎರಡರಲ್ಲೂ ಚಿನ್ನದ ದರಗಳು ದಾಖಲೆ ಮಾಡಿವೆ. ಹಿಂದಿನ ಸೋಮವಾರ ಹೊಸ ದಾಖಲೆ ಮಾಡಿತ್ತು. ಚಿನ್ನದ ನಿರಂತರ ಏರಿಕೆಗೆ ಪ್ರಚೋದಕ ಸಂಗತಿ ಎಂದರೆ ಅಮೆರಿಕದಲ್ಲಿ ಬಡ್ಡಿ ದರಗಳು ಕುಸಿಯುವ ನಿರೀಕ್ಷೆ ಮತ್ತು ಸುರಕ್ಷಿತ ಹೂಡಿಕೆಗಳಿಗೆ ಹೆಚ್ಚುತ್ತಿರುವ ಬೇಡಿಕೆ. ಎಂಸಿಎಕ್ಸ್ನಲ್ಲಿ ಚಿನ್ನದ ದರ ಸುಮಾರು ₹400 ಹೆಚ್ಚಾಗಿದೆ. 10 ಗ್ರಾಂ ಚಿನ್ನದ ಬೆಲೆ ₹68,700 ಸಮೀಪದಲ್ಲಿದೆ. ಸೋಮವಾರ ₹69,487 ತಲುಪಿತ್ತು. ಅದೇ ರೀತಿ ಬೆಳ್ಳಿಯಲ್ಲೂ ಕೂಡ ಏರಿಕೆಯಾಗಿದೆ. ಎಂಸಿಎಕ್ಸ್ನಲ್ಲಿ ಬೆಳ್ಳಿ ಸುಮಾರು ₹600 ಏರಿದ್ದು 1 ಕೆಜಿ ಬೆಳ್ಳಿಯ ದರ ₹76,100 ದಾಟಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.